ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವತ್ತು ಒಂದು ಬೋಟ್ ನೆಕ್ ಡಿಸೈನ್ದು ಕಟ್ ವರ್ಕ್ ಡಿಸೈನ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕ್ಯಾನ್ವಾಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ಓಕೆನಾ. ಇದನ್ನು ಫಸ್ಟ್ಗೆ ನಾನು ಸ್ಲೀವ್ಸ್ಗೂ ಕಟ್ ವರ್ಕ್ ಬರುತ್ತೆ, ನೆಕ್ಕಿಗೂ ಕಟ್ ವರ್ಕ್ ಬರುತ್ತೆ, ಬ್ಯಾಕಿಗೂ ಕಟ್ ವರ್ಕ್ ಬರುತ್ತೆ. ಓಕೆನಾ. ಆ ಥರ ಡಿಸೈನ್ ಇದು ಸ್ಲೀವ್ಸ್ಗೆ ಕಟ್ ವರ್ಕು. ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ನಾನು ಐರನ್ ಮಾಡ್ಕೊಂಡಿದ್ದೀನಿ. ಲೈನಿಂಗಿಗೆ ಐರನ್ ಮಾಡ್ಕೊಂಡಾದಮೇಲೆ ಫಸ್ಟು ಬ್ಲೌಸ್ ಪೀಸ್ ಇಟ್ಕೋಬೇಕು. ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಕೊಂಡು ನಾವು ಕ್ಯಾನ್ವಾಸ್ನ ಐರನ್ ಮಾಡಿರ್ತೀವಲ್ಲ ಮೇಲೆ ಬರಬೇಕು, ಆ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ಕ್ಯಾನ್ವಾಸ್ ನಾವು ಕಟಿಂಗ್ ಮಾಡಿರ್ತೀವಲ್ಲ, ಕ್ಯಾನ್ವಾಸ್ ತುದಿಲೇ ಬರಬೇಕು ಸ್ಟಿಚ್ಚಿಂಗು. ಅದೇನು ಕಟಿಂಗ್ ಮಾಡಿರ್ತೀವಲ್ಲ ತುದಿ ಅಂದರೆ ತುದಿಗೆ ಬರಬೇಕು ಸ್ಟಿಚ್ಚು. ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಓಕೆನಾ. ನಿಧಾನಕ್ಕೆ ಮಾಡಿ, ಯಾಕೆಂದರೆ ಕಟ್ ವರ್ಕ್ ಆಗಿರೋದ್ರಿಂದ ಆ ಶೇಪ್ ಆಗೇ ಬರಬೇಕು ಅಂದರೆ ನಿಧಾನಕ್ಕೆ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ಅಂದರೆ ಸ್ವಲ್ಪ ಸಣ್ಣಲ್ಗೆ ಹಾಕ್ಕೊಳ್ಳಿ, ಒಂಥರ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆಮೇಲೆ ಅದನ್ನು ಕಟಿಂಗ್ ಮಾಡೋದ್ರಲ್ಲೂ ಒಂದು ಕಲೆ. ಏನಕ್ಕಂದರೆ ಅದು ಕರೆಕ್ಟಾಗಿ ಅದು ಹೇಗಿದೆ ಶೇಪ್ ಹಾಗೇ ಕಟ್ ಮಾಡಬೇಕು. ಅಲ್ಲಿ ನ್ಯಾಚ್ ಹಾಕಬೇಕು. ಅಂದರೆ ನಿಮ್ಗೇನು ಸ್ಟಿಚ್ಚಿಂಗ್ ಇರುತ್ತೆ ಅದ್ರ ತುದಿವರೆಗೂ ನ್ಯಾಚ್ ಬೀಳಬೇಕು. ಆವಾಗಲೇ ಅದು ಬಟ್ಟೆ ನೀಟಾಗಿ ತಿರುಗೋದು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಬಟ್ಟೆ ತಿರುಗಲ್ಲ, ಅಲ್ಲಿ ಗಂಟು ಥರ ಆಗುತ್ತೆ. ನಮಗೆ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರೋಲ್ಲ. ಈ ಥರ ಒಂದು ಟ್ರಿಮ್ಮರ್ ಇಟ್ಕೊಂಡು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ಕ್ರಾಸಾಗಿ ಇರುತ್ತಲ್ಲ ರೌಂಡಾಗಿ, ಅಲ್ಲೆಲ್ಲ ನ್ಯಾಚ್ ಹಾಕ್ಕೊಳ್ಳಿ. ಅದು ಹಿಂಗೆ ಕ್ರಾಸಾಗಿರುತ್ತವಂತೂ ತುದಿಗೆ ನೀಟಾಗಿ ಹಾಕ್ಕೊಳ್ಳಿ. ಅದು ಹಾಕಲೇಬೇಕು. ನೀವು ಹಾಕಲಿಲ್ಲ ಅಂದರೆ ಅಲ್ಲಿ ಕಟ್ ವರ್ಕ್ ಡಿಸೈನ್ ನೀಟಾಗಿ ತಿರುಗಲ್ಲ. ಓಕೆನಾ. ಇವಾಗ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಒಂದು ಸೂಜಿನೋ ದೊಡ್ಡ ಸೂಜಿ ತೊಗೊಂಡು ನೀಟಾಗಿ ಹಿಂಗೆ ತೆಗೀರಿ. ಓಕೆನಾ. ತೆಗೆದ್ಬಿಟ್ಟು ನೀಟ್ ಮಾಡ್ಕೋಬೇಕು. ನೀಟ್ ಮಾಡಿಕೊಂಡು ನೀವು ಸ್ಟಿಚ್ಚಿಂಗ್ ಆದರೂ ಮಾಡ್ಕೋಬೋದು. ಇಲ್ಲ ಸ್ಟಿಚ್ಚಿಂಗ್ ಬೇಡ ಅಂದರೆ ಐರನ್ ಮಾಡ್ಕೊಂಬಿಡಿ. ಆವಾಗ ಏನಾಗುತ್ತೆ, ಇನ್ನೂ ಫಿನಿಶಿಂಗ್ ಇರುತ್ತೆ. ಸ್ಟಿಚ್ಚಿಂಗ್ ಬೇಡ ಅಂದರೆ ಐರನ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಸ್ಟಿಚ್ಚಿಂಗೇ ಮಾಡ್ತೀವಿ ಅಂದರೆ ಸ್ಟಿಚ್ಚಿಂಗ್ ಅವರು ಅದು ಸ್ಟಿಚ್ಚಿಂಗ್ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ಟಿಚ್ಚಿಂಗ್ ಬೇಡ ಅಂತ ನಾನು ಸ್ಟಿಚ್ಚಿಂಗ್ ಹಾಕಿಲ್ಲ. ಇದಕ್ಕೆ ಐರನ್ ಮಾಡಿಬಿಟ್ಟು ಹಾಗೇ ಸುತ್ತ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಓಕೆನಾ. ಹಾಗೆ ನೀವು ಬೇಕು ಅಂದರೆ ಸುತ್ತ ತಿರುಗಿಸ್ಬಿಟ್ಟು ಒಂದು ಐರನ್ ಮಾಡ್ಕೊಂಬಿಡಿ. ನೀಟಾಗಿರುತ್ತೆ. ಸ್ಟಿಚ್ಚಿಂಗ್ ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು. ಅವಾಗೇನ ಅಂದರೆ ಐರನ್ ಮಾಡಲೇಬೇಕು. ನೀವು ಸ್ಟಿಚ್ಚಿಂಗ್ ಹಾಕಿಲ್ಲ ಅಂದರೆ ಐರನ್ ಮಾಡಲೇಬೇಕು. ಇಲ್ಲಾಂದರೆ ಸ್ಟಿಚ್ಚಿಂಗ್ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಅಲ್ಲೆಲ್ಲ ಕಟ್ ವರ್ಕಲ್ಲಿ ಒಂದು ಸ್ವಲ್ಪ ಹಿಂಗೆ ಎಳೆದು ನೀಟ್ ಮಾಡ್ಕೋಬೇಕು. ಆವಾಗಲೇ ಅದು ಕಟ್ ವರ್ಕು ನೀಟಾಗಿ ಕೂತ್ಕೊಳ್ಳೋದು. ಇಲ್ಲಾಂದರೆ ಏನಾಗುತ್ತೆ, ಅದು ಕ್ರಾಸ್ ಆಗುತ್ತೆ, ಗಂಟು ಥರ ಸಿಗಾಕೊಂಡ್ಬಿಡುತ್ತೆ. ಓಕೆನಾ. ಒಂದು ಸ್ಲೀವ್ಸ್ ಆಯಿತು. ಇವಾಗ ಮತ್ತೆ ಇನ್ನೊಂದು ಸ್ಲೀವ್ಸು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಸುತ್ತ ಸ್ಟಿಚ್ ಹಾಕೋಬೇಕು. ಅದೇ ರೀತಿಯೇ ನಾವು ಮೊದಲನೇದು ಸ್ಲೀವ್ಸು ರೆಡಿ ಮಾಡಿದ್ವಲ್ಲ, ಸೇಮ್ ಅದೇ ರೀತಿಯೇ ಬರುತ್ತೆ. ಇದನ್ನು ಅದೇ ರೀತಿಯೇ ಸ್ಟಿಚ್ಚಿಂಗ್ ಮಾಡುವಾಗ ಹೇಳ್ದಂಗೆ ತುದೀಲಿ ನೀಟಾಗಿ ಕ್ರಾಸಲ್ಲೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಒಂದು ಕಲೆ. ಓಕೆನಾ. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನ ಇನ್ನೌಟ್ ಮಾಡೋದೇ ನಾನಂತೂ ತುಂಬ ಬ್ಲೌಸ್ನ ಹೊಲ್ದು ಈಗ ರೂಢಿ ಆಗಿಬಿಟ್ಟೈತೆ. ಈಗೇನು ಅನ್ಸಲ್ಲ. ಆಮೇಲೆ ನನಗೆ ಇವಾಗ ಕ್ಯಾಲಫ್ಗೆ ಕ್ರಾಸಾಗಿ ಕಟ್ ಮಾಡೋದು ಅದು ಏನೂ ತೊಗೊಳ್ಳಲ್ಲ. ನಾನು ಹಾಗೇ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, 1.5 ಇಂಚು 2 ಇಂಚ್ ತೊಗೋತೀನಿ. ಸುಮ್ಮನೆ ಹಂಗೆ ರೌಂಡ್ ಶೇಪ್ ಕೊಟ್ಬಿಟ್ಟು ಕಟ್ ಮಾಡಿಬಿಡ್ತೀನಿ. ಓಕೆನಾ. ಹಾಗಾಗಿ ಇವಾಗೆಲ್ಲ ಕ್ಯಾಲಫ್ ಡಿಸೈನ್ ಬಂದಿದೆ. ಅದರಲ್ಲೂ ಬೇಕಂದರೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ಇಲ್ಲ ಒಂದು ವಿಕ್ಸ್ ಡಬ್ಬ ಇಟ್ಕೊಂಡು ಕಟ್ ಮಾಡ್ಕೊಬೋದು. ಈ ಥರ ರೌಂಡ್ ಶೇಪ್ದು ಒಂದು ಡಬ್ಬದ ಮುಚ್ಚುಳ ತೊಗೊಂಡು ರೌಂಡ್ ಶೇಪ್ ಕಟ್ ಮಾಡ್ಕೊಬೋದು. ಈ ಥರ ತುಂಬ ಇದ್ದಾವೆ. ಇಲ್ಲ ಒಂದು ಪೇಪರ್ನ ನೀಟಾಗಿ ಅರ್ಧ ಕಟ್ ಮಾಡಿಕೊಂಡು ಅದನ್ನ ಇಟ್ಕೊಂಡು ಕಟ್ ಮಾಡ್ಕೊಬೋದು. ತುಂಬ ವೆರೈಟಿಯಾಗಿ ಮಾಡ್ಕೊಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು, 1 ಇಂಚು, 1.5 ಇಂಚು, 2 ಇಂಚು, ಆ ಥರ ತುಂಬಾ ವೆರೈಟಿಗಳಿದ್ದಾವೆ. ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಓಕೆನಾ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದು ಮಾಡ್ಕೊಬೋದು. ಇಲ್ಲ ಒಂದು ರಟ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ಎಲ್ಲ ನೀವು ಕ್ಯಾಲಫ್ ಡಿಸೈನ್ ಸ್ಟಿಚ್ ಮಾಡಿದಾಗಲೆಲ್ಲ ಮಾರ್ಕ್ ಮಾಡ್ಕೊಬೋದು. ಇಲ್ಲ ವಿಕ್ಸ್ ಡಬ್ಬ ಅಂತೂ ಇದ್ದೇ ಇರುತ್ತೆ, ಅದನ್ನೇ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಬೋದು. ಈ ಥರ ತುಂಬಾ ಇದೆ. ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು. ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಹಾಗಾಗಿ ಒಂಚೂರು ಐರನ್ ಮಾಡ್ಕೊಂಬಿಡಿ. ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಇದು ಫ್ರಂಟಲ್ಲೂ ಬಂದ್ಬಿಟ್ಟು ಕ್ಯಾಲಫ್ ಡಿಸೈನ್ ಇದೆ. ಒಂಥರ ವಿ ಶೇಪಲ್ಲಿ ಬಂದಿದೆ. ಇದು ಬೋಟ್ ನೆಕ್ ಡಿಸೈನ್. ಓಕೆನಾ. ಇವಾಗ ಇದನ್ನು ಅದೇ ರೀತಿ ಸೇಮ್ ನಾವು ಸ್ಲೀವ್ಸ್ ಮಾಡಿದ್ವಿ. ಇದು ಫ್ರಂಟು ನೀಟಾಗಿ ಇದನ್ನು ನಾನು ಎಲ್ಲ 1.5 ಇಂಚ್ ಅಳತೆಯಲ್ಲೇ ಮಾರ್ಕ್ ಮಾಡಿದ್ದೀನಿ ಕ್ಯಾಲಫ್ನ. ಹಾಗಾಗಿ ನಿಮ್ಗೆ ಯಾವ ಅಳತೆ ಬೇಕು, 1.5 ಇಂಚ್ ಬೇಕೋ 2 ಇಂಚ್ ಬೇಕೋ. 2 ಇಂಚ್ ಆದರೆ ಸ್ವಲ್ಪ ದೊಡ್ಡದಾಗುತ್ತೆ, 1 ಇಂಚ್ ಆದರೆ ಚಿಕ್ಕದಾಗುತ್ತೆ. ನಾನು 1.5 ಇಂಚಲ್ಲಿ ಮಾಡಿದ್ದೀನಿ. ಓಕೆನಾ. ಈ ರೀತಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ನೀಟಾಗಿ ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ. ಈ ರೀತಿ ತಿರುಗಿಸ್ಕೊಂಡ್ರೆ ನಿಮಗೆ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎರಡು ಕಡೆ ಸ್ಲೀವ್ಸ್, ಇದು ಫ್ರಂಟಲ್ಲಿ ಎರಡು ಕಡೆನೂ ನಾನು ಕ್ಯಾಲಫ್ ಡಿಸೈನೇ ಮಾಡಿದ್ದೀನಿ. ಒಬ್ಬರು ಒಂದು ಕಡೆ ಸೈಡಲ್ಲಿ ಮಾಡ್ತಾರೆ, ಒಂದು ಕಡೆ ಮಾಡಲ್ಲ. ಆದರೆ ನಾನು ಎರಡು ಕಡೆನೂ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಎರಡು ಕಡೆನೂ ಮಾಡಿದ್ದೀನಿ. ಓಕೆನಾ.
ಇವಾಗ ಈ ಥರ ನ್ಯಾಚ್ ಹಾಕ್ಕೊಂಡು ನೀಟಾಗಿ ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ. ಆ ತುದೀಲಿ ನೋಡಿಕೊಂಡು ಆ ದಾರ ಎಲ್ಲಿರುತ್ತೆ ಅಲ್ಲಿವರೆಗೂ ಹಾಕಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ ಅದು ನೀಟಾಗಿ ತಿರುಗೋದಿಲ್ಲ. ಓಕೆನಾ. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ನಾನು ಹೇಳ್ದಂಗೆ ಸ್ಟಿಚ್ಚಿಂಗ್ ಹಾಕ್ಕೋಬೋದು, ಇಲ್ಲ ಐರನ್ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು ಆಪ್ಷನ್ ಅದು. ಐರನ್ ಮಾಡಿದ್ರೆ ಸ್ಟಿಚ್ಚಿಂಗ್ ಹಾಕೋ ಅವಶ್ಯಕತೆ ಇರೋಲ್ಲ. ನೀಟಾಗಿ ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ಫ್ರಂಟು. ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಡಾಟ್ ಇಟ್ಕೊಂಡ್ರೆ ರೆಡಿ ಆಗುತ್ತೆ. ನಾನಿದು ಆ್ಯಕ್ಚುಲಿ ಗ್ಯಾಲಫ್ ಡಿಸೈನ್ ಸ್ಟಿಚ್ಚಿಂಗ್ ಮಾಡೋದು ತೋರಿಸ್ತಾ ಇರೋದು, ಹಾಗಾಗಿ ಫ್ರಂಟು, ಸ್ಲೀವ್ಸು, ಬ್ಯಾಕು 3 ತೋರಿಸ್ತಾ ಇದ್ದೀನಿ. ಅಂದರೆ ಡಾಟ್ ಹಿಡಿಯೋದೆಲ್ಲ ಮಾಮೂಲಿ. ಓಕೆನಾ. ಹಾಗಾಗಿ ಅದ್ರದ್ದೇನೂ ಡಾಟ್ ಹಿಡಿಯೋದೇನು ತೋರಿಸಿಲ್ಲ. ಮಾಮೂಲಿ ಕ್ಯಾಲಫ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆನಾ. ಈ ರೀತಿ ಇದು ವಿ ಶೇಪಲ್ಲಿ ಬರುತ್ತೆ. ಹಿಂದೆ ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಬರುತ್ತೆ. ಓಕೆನಾ. ಫ್ರಂಟಲ್ಲೂ ಕೂಡ ಈ ರೀತಿಯೇ ಎರಡೂ ಕಡೆ ಇದೇ ರೀತಿ ಬಂದಿರೋದು ಡಿಸೈನು, ಕಟ್ ವರ್ಕ್ ಡಿಸೈನು. ಎರಡೂ ಕಡೆಯೂ ಕ್ಯಾನ್ವಾಸ್ ಆಲ್ರೆಡಿ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೆ ಲೈನಿಂಗ್ಗೆ. ಇವಾಗ ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಈ ರೀತಿ ಕಟ್ ವರ್ಕ್ ಡಿಸೈನ್ ಸ್ಟಿಚ್ ಮಾಡಿ ಮತ್ತೆ ಆಮೇಲೆ ಅದನ್ನು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋದು ಅಷ್ಟೇ. ಇದು ಅಕಸ್ಮಾತ್ ಬಟ್ಟೆ ತೆಳ್ಳಗಿದ್ರೆ ನೀವು ಲೈನಿಂಗು ಬ್ಲೌಸ್ ಪೀಸು ಸ್ಟಿಚ್ಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ನಾವು ಲೈನಿಂಗ್ ಬಟ್ಟೆನ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿ ಆಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡೋಣ, ಆ ಥರದ್ದು ಯಾವುದಾದ್ರೂ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಏನಕ್ಕಂದರೆ ಅದು ತೆಳ್ಳಗಿರೋದ್ರಿಂದ ನಮ್ಮ ಕ್ಯಾನ್ವಾಸ್ ಮೇಲೆ ಕಾಣಿಸ್ತುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಕ್ಯಾನ್ವಾಸ್ನ ಎಕ್ಸ್ಟ್ರಾ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇವಾಗ ಇದೇನು ಕಾಣಿಸಲ್ಲ, ಹಂಗಾಗಿ ಡೈರೆಕ್ಟಾಗಿ ಫೋಲ್ಡ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗುತ್ತೆ. ತೆಳ್ಳಗಿರೋ ಬಟ್ಟೆಗಳಿಗೆ ಅಂದರೆ ಮೇಲೆ ಕಾಣಿಸುತ್ತೆ ಅನ್ನೋಕ್ಕಾದರೆ ನಾವು ಇನ್ನೋಟ್ ಮಾಡಿದಾಗ ಅದ್ರ ಮೇಲೆ ಕಾಣಿಸುತ್ತೆ ಕ್ಯಾನ್ವಾಸ್. ಅದಕ್ಕೋಸ್ಕರ ಆ ಥರದಕ್ಕೆ ಬೇರೆ ಮೆಥಡೇ ಇದೆ. ಅದನ್ನು ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಆ ಥರ ಬ್ಲೌಸ್ ಬಂದಾಗ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ಡಾಟ್ ಇಟ್ಕೊಂಡ್ರೆ ನಮಗೆ ಫ್ರಂಟ್ ರೆಡಿ ಆಗುತ್ತೆ. ಎರಡೂ ಕಡೆಯೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಒಂಥರ ವಿ ಶೇಪಲ್ಲಿ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಓಕೆನಾ. ಫ್ರಂಟಲ್ಲಿ ಇದು ಬೋಟ್ ನೆಕ್ಕು, ಅಂದರೆ ನಾರ್ಮಲ್ ನೆಕ್ ಆಗಿರೋದ್ರಿಂದ ಈ ಥರ ಬಂತು. ಬೋಟ್ ನೆಕ್ ಆದರೆ ಇನ್ನೂ ಮೇಲ್ಗಡೆ ಬರುತ್ತೆ, ಹಂಗಾಗಿ ಇದು ನಾರ್ಮಲ್ ನೆಕ್ ಆಗೋದ್ರಿಂದ ವಿ ಶೇಪಲ್ಲಿ ಬಂತು ಕಟ್ ವರ್ಕ್ ಡಿಸೈನ್. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕಾಗುತ್ತೆ ಫ್ರಂಟಲ್ಲಿ ಕ್ಯಾಲಫ್ ಡಿಸೈನ್ಸ್ ಸ್ಟಿಚ್ ಮಾಡ್ಕೊಂಡಾದಮೇಲೆ. ಓಕೆನಾ. ಇದು ಫ್ರಂಟು ನೋಡಿ ಈ ರೀತಿ ರೆಡಿ ಆಯಿತು ವಿ ಶೇಪಲ್ಲಿ. ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಲ್ಲ. ಇದಾದಮೇಲೆ ನಾವು ನೆಕ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೆಕ್ ಬಂದುಬಿಟ್ಟು ನೆಕ್ಕು ಅಷ್ಟೇ ಲೈನಿಂಗು ಎಲ್ಲ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ನೋಡಿ ಈ ರೀತಿ ಮೇಲ್ಗಡೆ ಕ್ಯಾಲಫ್ ಬರುತ್ತೆ, ಕೆಳಗಡೆ ಒಂಥರ ಕಣ್ಣಿನ ರೀತಿ ಬರುತ್ತೆ. ನಾನು ಆಲ್ರೆಡಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಮಾಮೂಲಿ ಇದೇ ಥರನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಮಧ್ಯದಲ್ಲಿ ಅವ್ರಿಗೆ ಓಪನ್ ಬೇಕು ಅಂತ ಹೇಳಿದರು, ನಾನು ಓಪನ್ ಮಾಡಿ ಎಲಾಸ್ಟಿಕ್ ಇಟ್ಬಿಟ್ಟಿದ್ದೀನಿ. ಎಲಾಸ್ಟಿಕ್ ಇಡೋದ್ರಿಂದ ಇವಾಗ ಬೋಟ್ ನೆಕ್ ಅಂದ್ರೇ ಸ್ವಲ್ಪ ನೀವು ಹೆಂಗೆ ಹೊಲಿದ್ರೂ ಟೈಟು ಅನಿಸುತ್ತೆ, ಒಂಥರ ಫ್ರೀ ಬರೋಲ್ಲ. ನೀವೆಷ್ಟೇ ಫ್ರೀಯಾಗಿಟ್ರೂ ಟೈಟು ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ಎಲಾಸ್ಟಿಕ್ ಇಟ್ಬಿಟ್ರೆ ಅಂದರೆ ಕೈ ಆಡುವಾಗ ಕೆಲಸ ಮಾಡುವಾಗ ಸ್ವಲ್ಪ ಎಲಾಸ್ಟಿಕ್ ಆದರೆ ಎಕ್ಸ್ಪೆಂಡ್ ಆಗುತ್ತಲ್ವ, ಫ್ರೀ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರ ನೀವು ಎಲಾಸ್ಟಿಕ್ ಇಡೋದನ್ನ ರೂಢಿ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ, ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ಇವಾಗ ಸೇಮ್ ಇದೇ ರೀತಿಯೇ ಈ ಸಲ ಇದೇ ಥರದ್ದು 2-3 ಬ್ಲೌಸ್ ಬಂದೈತೆ. ಸೇಮ್ ಇದೇ ಡಿಸೈನು, ಅಂದರೆ ಈ ಡ್ರಾಪ್ಸ್ ಥರನೇ, ಅಂದರೆ ಕಣ್ಣಿನ ರೀತಿಯೇ. ಮೇಲ್ಗಡೆ ಡಿಸೈನ್ ಎಲ್ಲ ಸ್ವಲ್ಪ ಚೇಂಜ್ ಇದೆ. ಓಕೆನಾ. ಅಂದರೆ ಬೋಟ್ ನೆಕ್ಕಲ್ಲಿ ಜಾಸ್ತಿ ಈ ಥರದ್ದೆಲ್ವ ಬರೋದು, ಹಾಗಾಗಿ ಇದೇ ಥರ ಬಂದಿದೆ. ನೋಡಿ ಇದು ಮೇಲ್ಗಡೆ ಕ್ಯಾಲಫ್ ಬರುತ್ತೆ, ಕೆಳಗಡೆ ಕಣ್ಣಿನ ರೀತಿ ಬರುತ್ತೆ. ಓಕೆನಾ. ಇದನ್ನು ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ಕ್ಯಾನ್ವಾಸು ಒಳಗಡೆ ಹೋಗುತ್ತೆ. ಓಕೆನಾ. ಈ ರೀತಿ ಇದು ಸ್ಲೀವ್ಸು, ಫ್ರಂಟು, ಬ್ಯಾಕ್ ನೆಕ್ಕು 3 ಕ್ಯಾಲಫಲ್ಲಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನ್ ಒಂದು ಬ್ಲೌಸ್ಗೆ ಯಾವ ರೀತಿ ಮ್ಯಾಚ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆನಾ. ಇವಾಗ ಹಿಂದೆನೂ ಕಟ್ ವರ್ಕ್ ಡಿಸೈನ್ ಬಂದರೆ ಮುಂದೆನೂ ಕಟ್ ವರ್ಕ್ ಬರಬೇಕು, ಸ್ಲೀವ್ಸ್ಗೂ ಕಟ್ ವರ್ಕ್ ಬರಬೇಕು. ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ದುಡ್ಡು ಜಾಸ್ತಿ ಆಗುತ್ತೆ. ಇವಾಗ ನಾವು ಎಲ್ಲ ಕಡೆಯೂ ಜಾಸ್ತಿ ಕಟ್ ವರ್ಕ್ ಮಾಡಿದಾಗ ಅಮೌಂಟ್ ಜಾಸ್ತಿ ಹೇಳ್ತೀವಿ. ಅವಾಗ ಏನು ಮಾಡ್ತಾರೆ, ಒಂದು ಕಡೆ ಲೆಸ್ ಮಾಡ್ತಾರೆ, ಇಲ್ಲ ಫ್ರಂಟಿಗೆ ಬೇಡ ಇಲ್ಲ ಬ್ಯಾಕಿಗೆ ಬೇಡ, ಕಮ್ಮಿ ಮಾಡಿಸಿ ಬಜೆಟ್ ಕಮ್ಮಿ ಮಾಡ್ಕೋತಾರೆ. ಓಕೆನಾ. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಒಂದು ಏನಾದರೂ ಸೂಜಿ ಗೀಜಿ ತೊಗೊಂಡು ಮೇಲಕ್ಕೆ ತೆಗೆದ್ಬಿಟ್ಟು ನೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಅದು ಗಂಟು ಥರ ಆಗ್ಬಿಡುತ್ತೆ. ಓಕೆನಾ. ಆಮೇಲೆ ನಾನು ಯಾವುದೂ ಸ್ಟಿಚ್ ಹಾಕಿಲ್ಲ, ಐರನ್ ಮಾಡಿಬಿಡೋಣ ಅಂದ್ಬಿಟ್ಟು ಐರನ್ ಮಾಡಿದೆ, ನೀಟಾಗಿ ಕುತ್ಕೊಂಡಿತ್ತು, ಒಂಚೂರು ಹೆಚ್ಚು ಕಡಿಮೆ ಇರಲಿಲ್ಲ. ಓಕೆನಾ. ಹಾಗಾಗಿ ನೀವು ಅಷ್ಟೇ ತುದಿಲೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದೊಂದು
ಸ್ಟಿಚ್ಚಿಂಗ್ ಬೇಕು ಅಂದರೆ ಹಾಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದರೆ ಐರನ್ ಮಾಡಿಕೊಂಡು ನಡೆಯುತ್ತೆ. ಓಕೆನಾ. ಇವಾಗ ಕೆಳಗಡೆಯಿಂದ ನೀಟಾಗಿ ಸ್ಟಿಚ್ ಮಾಡಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಡಿಸೈನು ರೆಡಿ ಆಗುತ್ತೆ ನೋಡಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಕೆಳಗಡೆ ನೀಟಾಗಿ ಎಮ್ಮಿಂಗ್ ಥರ ಮಾಡಿಕೊಂಡ್ರೆ, ಎಮ್ಮಿಂಗು ಇಲ್ಲ ಸ್ಟಿಚ್ಚಿಂಗು ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಕ್ಯಾನ್ವಾಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ನಾನು ಹೇಳ್ದಂಗೆ ತೆಳ್ಳಗರ ಬಟ್ಟೆಗಳಿಗಾದರೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕು. ಇದೇನಿಲ್ಲ, ಡೈರೆಕ್ಟಾಗಿ ಲೈನಿಂಗಿಗೆ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ಇದೇ ಡಿಸೈನ್ ಅಲ್ಲ, ಯಾವ ಡಿಸೈನ್ ಆದ್ರೂ ನೀವು ಬಿಗಿನರ್ಸು ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡ್ರೆ. ಓಕೆನಾ. ಐರನ್ ಮಾಡಿಬಿಟ್ರೆ ನಿಮಗೆ ಶೇಪ್ ಆಗೇ ಬರುತ್ತೆ. ಯಾವುದೇ ಡಿಸೈನ್ ಆದರೂ ಅಷ್ಟೇ. ಬೋಟಿಕ್ಗಳಲ್ಲಿ ನೋಡಿರ್ಬೋದು, ಜಾಸ್ತಿ ಕ್ಯಾನ್ವಾಸ್ ಯೂಸ್ ಮಾಡ್ತಾರೆ. ಏನಕ್ಕಂದರೆ ಡಿಸೈನ್ ಹೇಗೆ ಬರಬೇಕೋ ಹಾಗೇ ಬರುತ್ತೆ ಅದು. ಅದಕ್ಕೋಸ್ಕರ ಕ್ಯಾನ್ವಾಸ್ನ ಐರನ್ ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಐರನ್ ಮಾಡಿಬಿಟ್ಟಾಗ ಡಿಸೈನ್ ನೀಟಾಗಿ ಕೂತ್ಕೊಳ್ಳುತ್ತೆ. ಅವಾಗ ಸ್ಟಿಚ್ಚಿಂಗ್ ಮಾಡಿದಾಗ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ಆಯಿತು. ಡಿಸೈನು ಈ ರೀತಿ ಬಂದಿದೆ ನೋಡಿ, ಕ್ಯಾಲಫ್ ಡಿಸೈನು. ಇಲ್ಲಿ ಮಧ್ಯಕ್ಕೆ ನಾನು ಸ್ವಲ್ಪ ಅದೇ ಎಲಾಸ್ಟಿಕ್ಕು ಒಂದಿಷ್ಟೇ ಉದ್ದ ಬಟ್ಟೆ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದಿಷ್ಟು ಉದ್ದ ಎಲಾಸ್ಟಿಕ್ ಹಾಕ್ಬಿಟ್ಟು ಅಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ನಮಗೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಆವಾಗ ಭುಜ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಇವಾಗ ಎರಡೂ ಕಡೆಯೂ ನೀಟಾಗಿ ಡಾಟ್ ಇಟ್ಕೊತಾ ಇದ್ದೀನಿ. ಈ ಥರ ಡಾಟ್ ಇಟ್ಕೊಂಡಾದ್ಮೇಲೆ ಅದೇ ಎಕ್ಸ್ಟ್ರಾ ಅದೊಂದು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಇಲ್ಲ ಬಟನ್ ಇಟ್ಕೊತೀನಿ ಅಂದರೆ ಇಟ್ಕೊಬೋದು, ಇಲ್ಲ ಡೋರಿ ಇಟ್ಕೊತೀನಿ ಅಂದರೂ ಇಟ್ಕೊಬೋದು. ಆಪ್ಷನ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಕೊಬೋದು. ಓಕೆನಾ. ಇವಾಗ ಈ ರೀತಿ ಬ್ಯಾಕ್ ಡಿಸೈನ್ ರೆಡಿ ಆಯಿತು. ನಿಮಗೆ ಈ ಡಿಸೈನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಓಕೆನಾ. ಬ್ಯಾಕು, ಫ್ರಂಟು ಮತ್ತು ಸ್ಲೀವ್ಸ್ಗೆ ಎಲ್ಲದಕ್ಕೂ ಕಟ್ ವರ್ಕ್ ಡಿಸೈನ್ ಬಂದಿರೋದು. ಅಂದರೆ ಡಿಸೈನ್ ಅವರೇ ಕಳಿಸಿದ್ರು, ಹಂಗಾಗಿ ಅದೇ ಡಿಸೈನ್ನ ರೆಡಿ ಮಾಡಿರುವಂಥದ್ದು. ಓಕೆನಾ. ಇದು ನಾನು ಹೇಳ್ದಂಗೆ ಎಲಾಸ್ಟಿಕ್ ಕೊಡೋಕ್ಕೆ ಒಂದಿಷ್ಟೇ ಉದ್ದ ಒಂದು 2 ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಒಂದು ಅರ್ಧ ಇಂಚಲ್ಲಿ ಎಲಾಸ್ಟಿಕ್ನ ಒಳಗೆ ಹಾಕ್ಬಿಟ್ಟು ನಾಟ್ ಹಾಕ್ಬಿಡಿ, ಸ್ಟಿಚ್ ಹಾಕ್ಬಿಡಿ. ಆಮೇಲೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಡಿ. ಅವಾಗ ಏನಾಗುತ್ತೆ, ಅದು ನಾವು ಹಾಕ್ಕೊಂಡಾಗ ಎಕ್ಸ್ಪೆಂಡ್ ಆಗುತ್ತೆ. ಎಲಾಸ್ಟಿಕ್ ಅಲ್ವಾ, ಅವಾಗೇನಾಗುತ್ತೆ, ನೀವು ಕೈ ಆ ಕಡೆ ಈ ಕಡೆ ಆಡಿದಾಗ ಫ್ರೀ ಆಗುತ್ತೆ, ಟೈಟಾಗಿ ಕೂತ್ಕೊಳ್ಳಲ್ಲ. ಓಕೆನಾ. ಹಂಗಾಗಿ ನೀಟಾಗಿರುತ್ತೆ ನೋಡಿ. ಈಗ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಟ್ರೆ ರೆಡಿ ಆಯಿತು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಈಸಿಯಾಗಿರುತ್ತೆ. ಈಗಂತೂ ಈ ಥರ ಎಲಾಸ್ಟಿಕ್ ಹಾಕ್ಬಿಟ್ರೆ ಫ್ರೀಯಾಗಿರುತ್ತೆ. ಇಲ್ಲ ಬಟನು ಹಾಕ್ಬೋದು, ಇಲ್ಲ ಟ್ಯಾಗ್ ಹಾಕ್ಕೊಬೋದು. ನಿಮ್ಗೆ ಆಪ್ಷನ್, ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೊಬೋದು. ಓಕೆನಾ. ಈ ರೀತಿ ಬ್ಯೂಟಿಫುಲ್ ಆಗಿರೋ ಬೋಟ್ ನೆಕ್ ಡಿಸೈನ್ ರೆಡಿಯಾಗಿದೆ ನೋಡಿ. ಬ್ಯಾಕ್ ನೆಕ್ಕು, ಫ್ರಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.